ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಸುಮಲತಾ ಅಂತೇಳಿ, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಊರು ಅಂಕೋಲಾ ಭಾಗದವರು. ಗಂಡ ಇದ್ದರೂ ಸಹಿತ ಏನೂ ಮಾಡೋದಿಲ್ಲ. ಇನ್ನು ಸಮಸ್ಯೆ, ಗಂಡ ಇತ್ತೀಚಿನ ವರ್ತನೆ ನನಗಿಷ್ಟ ಆಗದೇ ಇರುವ ಕಾರಣಕ್ಕೆ ಬೇರೆ ಗೆಳೆತನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಅಂತಲೇ ತಿಳಿಸಿರೋದು. ಆ್ಯಂಡ್ ಸ್ಥಳ ನಮ್ಮದೇ ಇನ್ನೊಂದು ಮನೆ ಇದೆ, ಅಲ್ಲಿಗೆ ಬಂದು ಮೀಟ್ ಮಾಡಿದರೆ ಖಂಡಿತವಾಗಿ ಎತ್ತಿ ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇದಿಷ್ಟು ಕೂಡ ಇವರ ಬಯೋಡೇಟಾ ಆಗಿರುತ್ತೆ. ಆ್ಯಂಡ್ ಇವರ ಬಳಿ ಇರ್ತಕ್ಕಂಥ ಹ್ಯುಂಡೈ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸೆಲೆಬ್ರೇಷನ್ ಎಡಿಷನ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ. ಆ್ಯಂಡ್ ಮದುವೆ ಆಗಿ ಗಂಡನಿಂದ ಒಂದಿನ ಕೂಡ ಸುಖವನ್ನು ಸಿಕ್ಕಿಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರೋದು ನೋಡ್ತಾ ಹೋಗೋಣ. ನಾನು ಲವ್ ಮಾಡಿದವನನ್ನು ಬಿಟ್ಟು ಮನೆಯವರು ಒಬ್ಬ ಸರ್ಕಾರಿ ನೌಕರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತಲೇ ತಿಳಿಸಿರೋದು. ಅಂದರೆ ಇವರು ಲವ್ ಮಾಡಿದ ಬೇರೆಯವ್ರನ್ನ, ಬಟ್ ಮನೆಯವರು ಸರ್ಕಾರಿ ನೌಕರಿ ಇದೆ ಅಂತೇಳಿ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆದರೆ ಅವರು ಮೇಲೆ ನೋಡೋದಕ್ಕೆ ತುಂಬಾ ಸಾಫ್ಟು, ಒಳಗಡೆ ತುಂಬಾ ಕ್ರಿಮಿನಲ್ ಇದ್ದಾರೆ ಅಂತೇಳಿ ತಿಳಿಸಿರೋದು. ಅಂದರೆ ತುಂಬಾ ಅನುಮಾನ ಪಡ್ತಾರೆ ಅಂತೇಳಿ ತಿಳಿಸಿರೋದು. ಮದುವೆಗೆ ಸುಮಾರು 17 ವರ್ಷ ಆಗಿದ್ದರೂ ಸಹಿತ ಇದುವರೆಗೆ ನೆಮ್ಮದಿಯ ರಾತ್ರಿಯನ್ನು ಕಳೆದಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಈ ಒಂದು ಕಾರಣಕ್ಕೆ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಸೊಂಟ ಹಿಡ್ಕೊಂಡು ಗುದ್ದುವ ಗಂಡು ಈ ಥರ ಇರಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಫಸ್ಟ್ ಒಂದು, ಸದ್ಯ 50 ವರ್ಷ ಮೀರಿದ ಮುದುಕ ಇದ್ದರೂ ಸಹಿತ ನನಗೋಕೆ ಅಂತೇಳಿ ತಿಳಿಸಿರೋದು. ಸೆಕೆಂಡ್ ಒಂದು, ನಂಬಿಕೆ ದ್ರೋಹ ಮಾಡಬಾರ್ದು. ಮೂರನೇದು, ಹೇಳಿದ ಟೈಮಿಗೆ ಹೇಳಿದ ಸಮಯಕ್ಕೆ ಬಂದು ಭೇಟಿ ಮಾಡುವುದಾದರೆ ಮಾತ್ರ ಸಂಬಂಧವನ್ನು ಬೆಳೆಸಬೇಕು ಅಂತೇಳಿ ಆ ಕಂಡೀಷನ್ ಹಾಕಿರೋದು. ಆ್ಯಂಡ್ ಕಾಟಾಚಾರಕ್ಕೆ, ತೂತಿನ ಚಪಲಕ್ಕೆ ಮಾತ್ರ ಸಂಬಂಧವನ್ನು ಬೆಳೆಸೋರು ಬೇಡ, ಅಂಥವರು ದೂರ ಇದ್ದರೆ ತುಂಬಾ ಒಳ್ಳೆಯದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಗುಣಗಳು ಇಷ್ಟ ಆಯಿತು ಅಂದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ. ಫೈನಲಾಗಿ ಇವರ ಬಳಿರ್ತಕ್ಕಂಥ ಹ್ಯುಂಡೈ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸೆಲೆಬ್ರೇಷನ್ ಎಡಿಷನ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಜೂನ್ 2016 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿರುವಂಥದ್ದು. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 62,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಫಸ್ಟ್ ಓನರ್ ಕಾರೇ, ಬಟ್ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಚೆನ್ನಾಗಿ ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು. ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ?